ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ತೋಟದಲ್ಲೇ ಸೀತಾಫಲ ಹಣ್ಣು ಬಿಟ್ಟಿತ್ತು. ಸೊ ಇದು ನಾವೇನು ಹಾಕಿರೋದಲ್ಲ, ಅದಾಗೆ ಹುಟ್ಟಿರೋದು. ಹಾಗಾಗಿ ಹಣ್ಣೆಲ್ಲ ಕುಯ್ಕೊಬಂದು ಇಡ್ತಿದ್ದು. ನನ್ನ ಮಗ ತಿನ್ನೋದೇ ಇಲ್ಲ, ಅವನಿಗೆ ಇಷ್ಟ ಇಲ್ಲ ಇದು. ಎಲ್ಲ ಕುಯ್ಕೊಬಂದಿಟ್ಟು ನಮ್ಮ ದೊಡ್ಡಮ್ಮರ ಮನೇಲಿದ್ದೆ ಇವತ್ತು. ಸ್ವಲ್ಪ ನೆಲ ಎಲ್ಲ ತೊಳೆದು ಅಷ್ಟರಲ್ಲಿ ತಂಗಿನೂ ಬಂದು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಎಲ್ಲ ಇವತ್ತೇ ಅಲ್ಲಿಗೆ ಹೋಗಿದ್ದು. ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದು. ಹಾಗೆ ಅಮ್ಮ ಕಾಫಿ ಮಾಡ್ಕೊಂಡ್ಬಂದು ಕೊಟ್ಟರು, ಕುಡಿತಾ ಇದ್ವಿ. ಅಷ್ಟರಲ್ಲಿ ಅಣ್ಣ ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಬೇಕಾಗಿತ್ತು, ತೊಗೊಂಡು ಬಂದು ಎಲ್ಲ ಅವನೇ ಎಲ್ಲ ಬಿಡಿಸಿಡ್ತಾ ಇದ್ದ. ನಮ್ಮ ಮನೇಲಿ ಗಂಡು ಮಕ್ಳುಗಳು ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಮಗೂ ಈಸಿ ಆಗುತ್ತೆ. ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಕೊಳ್ತಾರೆ, ತೊಂದರೆ ಏನಿಲ್ಲ. ಎಲ್ಲ ಬಿಡಿಸಿಡ್ತು. ಏನಾದರೂ ಫಂಕ್ಷನ್ ಆದಾಗ ಹಿಂಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋದು ತುಂಬ ಖುಷಿ ಅನಿಸುತ್ತೆ. ಇವೆಲ್ಲ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಈ ಮೂಮೆಂಟೆಲ್ಲ ಹೋದರೆ ಮತ್ತೆ ಸಿಗಲ್ಲ. ಸೊ ಇಂಥ ಮೂಮೆಂಟೆಲ್ಲ ಬಂದಾಗ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕೂತ್ಕೊಂಡು ಮಾತಾಡಿ, ಸೊ ತುಂಬ ಕೆಲಸನೇ ಇತ್ತು. ಅದರಲ್ಲೂ ಒಂದೊಂದು ಸ್ವಲ್ಪ ಹೊತ್ತು ಮೀಟಿಂಗ್ ಆಗ್ತಾ ಇರುತ್ತೆ. ಕೂತ್ಕೊಳ್ಳೋದು, ಮಾತಾಡೋದು, ಕಾಫಿ ಕುಡಿಯೋದು, ಇಂಥ ಮೀಟಿಂಗ್ಗಳು ಎಷ್ಟೇ ಕೆಲಸ ಇರಲಿ ಇದ್ದೇ ಇರುತ್ತೆ ಇವೆಲ್ಲ. ಸೊ ಕಾಫಿನೂ ಕುಡಿದೆ. ಸೊ ಯಾಕೋ ನನ್ನ ಕೈ ಶೇಕ್ ಆಗ್ತಿತ್ತು. ಇದೇನಿದು? ಇದು ಯಾರು ಮಾಡಿದ್ದು? ನೀನು ಮಾಡಿದ? ಏನಕ್ಕೆ? ಇಲ್ಲಿ ಸುಡ್ತೈತಲ್ಲ ಅದು. ವಾ, ಏಯ್ ಸುಡ್ತೈತೆ. ಯಾವ್ದಾದ್ರು ಫಂಕ್ಷನಿಗೆ ಏನಾದ್ರು ತರಕಾರಿ ಹೆಚ್ಚದಿದ್ರೆ ಇಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸುನಿ ಆಯನ್ನೇ. ಹಾಗೆ ಬಿಸಿ ಬಿಸಿ ಮುದ್ದೆ, ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಯಿತು. ಸೊ ಅದ್ರ ಜೊತೆಗೆ ಸ್ವಲ್ಪ ಖಾರ. ಹೆಂಗಿತ್ತು ಅಂದರೆ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು, ಇದ್ರ ಮುಂದೆ ಯಾವ ಹಬ್ಬದ ಊಟನೂ ಬೇಡ ಅಂತ ಅನ್ನಿಸ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಮನೆ ಹತ್ರ ಹೋಗ್ತಾ ಇದ್ವಿ. ಎಬುಳ ಎಲ್ಲಿಗೆ ಹೋಗ್ತಿದೀಯಾ? ಎಬುಳ ಎಲ್ಲಿಗೆ ಹೋಗ್ತಿದೀಯಾ? ಗ್ಯಾಸ್ ತಿರ್ಗ ನೋಡ ಎತ್ತಕತ್ತ ಒಂಚೂರ ಬಂದು ಕಚ್ಕೊಡ್ಬೇಕಲ್ಲ ನಂಗೆ. ಹಾಯ್ ಮೇಡ ಅಲ್ಲಿ ಮುಂಚಿತ ಮಗ. ಸೊ ಹಾಗೆ ಬೇಳೆ ಎಲ್ಲ ಬೇಯಕ್ಕೆ ಹಾಕಿದ್ದು. ನಾಳೆ ಟೈಮ್ ಸಿಗಲ್ಲ, ಇವತ್ತೇ ಸ್ವಲ್ಪ ಬೇಳೆ ಎಲ್ಲ ಬೇಯಿಸಿಟ್ಕೊಂಡ್ಬಿಡೋಣ ಅಂತ. ಸೊ ಎಲ್ಲ ಬೇಳೆ ಎಲ್ಲ ಬೇಯಿಸ್ತಾ ಇತ್ತು ಅಮ್ಮ. ನಾವಿಂಥ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಭಟ್ರುಗಳ ಮೇಲೆ ಏನು ಡಿಪೆಂಡ್ ಆಗಲ್ಲ, ನಮ್ಮ ಮನೆಗಳಲ್ಲೇ ನಾವೇ ಮಾಡ್ಕೊಳ್ತೀವಿ. ಸೊ ನಾನು ಮೈದಾ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೆ. ಒಬ್ಬಟ್ಟಿಗಾದರೆ ಸ್ವಲ್ಪ ತೆಳುವಾಗಿ ಕಲಿಸ್ಬೇಕು. ನಾವಿಲ್ಲಿ ಏನಂತ ಹೇಳ್ತಾರೆ, ಕರ್ಗಡ್ಬು ಅಂತ ಅಂತೀವಿ ನಾವು, ಬೇರೆ ಕಡೆ ಎಲ್ಲ ಏನಂತಾರೋ ಗೊತ್ತಿಲ್ಲ. ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಹದದಲ್ಲಿ ಕಲಿಸ್ಬೇಕು. ಸೊ 5-6 ಸುಮಾರು 4 kg ಹಿಟ್ಟು ಕಲಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಅದೆಲ್ಲ ತುಂಬ ಕಷ್ಟ ಅನ್ನಿಸ್ಬಿಡ್ತು. ಆದರೂ ಏನು ಮಾಡೋದು, ಕಲಿಸ್ಲೇಬೇಕಲ್ಲ. ಎಲ್ಲ ನೀಟಾಗಿ ಕಲಸಿ ಸುಮಾರು ಒಂದು 2 hours ಇದು ನೆನಿಬೇಕು ಚೆನ್ನಾಗಿ. ಹಾಗಾಗಿ ಇಷ್ಟು ಬೇಗ ಕಲಸಿಡ್ತಾ ಇದ್ದೀನಿ ಅಷ್ಟೇ. ಸಂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದು. ಕರ್ಗಡ್ಬೆಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗೆದು ಇನ್ನೇನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ರಾಯ್ತು ಅಂತ ಎಲ್ಲ ಕಲಸಿ ನೀಟಾಗಿ ಇಡ್ತಾ ಇದ್ದೆ. ಹಾಗೆ ಇನ್ನೇನು ಕಷ್ಟದ ಕೆಲಸ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದೆ ಅಂತ ಹೇಳ್ಬೋದು. ಎಲ್ಲ ಕೂತ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ವಿ. ನಾನು ಮಾತ್ರ ಬಿಡಿಸ್ಲಿಲ್ಲ, ಉರಿಯುತ್ತೆ ಕೈಯೆಲ್ಲ ಅಂತ. ಅದನ್ನೇ ರೇಗಿಸ್ತಾ ಇದ್ರು, ನೀನು ಹಿಂಗೆ ಜಾರ್ಕೊಳ್ತೀಯಲ್ಲ, ಕಷ್ಟದ ಕೆಲಸ ಎಲ್ಲ ಮಾಡಲ್ಲ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ, ಹಿಟ್ಟು ಕಲಸಿ ಬಂದಿರೋದು ಯಾರೋ ಅಂತ. ಹಾಗೆ ಅಜ್ಜಿರೆಲ್ಲ ಸ್ವಲ್ಪ ತರಕಾರಿನೆಲ್ಲ ಬಿಡಿಸಿಡ್ತಾ ಇದ್ರು. ಹಾಗೆ ಹೂವು ತಂದಿದ್ವಿ ಸ್ವಲ್ಪ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಹೂವು.
ಹೂವೆಲ್ಲ ಹಾರ ಮಾಡ್ತಿದ್ರು. ನನಗಿನ್ನೂ ಹೂ ಕಟ್ಟಕ್ಕೆ ಬರಲ್ಲ, ಅದೊಂದೇ ಬೇಜಾರು. ಕಲಿಬೇಕು ಹೂ ಕಟ್ಟೋದನ್ನು ಮುಂದೆ. ಹಾಗೆ ಹೂವೆಲ್ಲ ಕಟ್ಟಿ ಮುಗೀತು. ಮುಗ್ದಾದ್ಮೇಲೆ ಸ್ವಲ್ಪ ಏನು ಬೇಳೆ ಎಲ್ಲ ಬೆಂದಿತ್ತಲ್ಲ, ಸೊ ಅದನ್ನೆಲ್ಲ ರುಬ್ಬಿಸ್ಕೊಬರೋಣ ಅಂತ ಹೊರಟ್ವಿ ನಾನು ಅಣ್ಣನು. ಇಷ್ಟೊಂದು ಬೇಳೆ ಎಲ್ಲ ಮನೆಯಲ್ಲೇ ರುಬ್ಬಕ್ಕಾಗಲ್ಲ, ಗ್ರೈಂಡರ್ ಇತ್ತು ಆದ್ರೂ ರುಬ್ಬಕ್ಕಾಗಲ್ಲ, ಸುಮ್ಮನೆ ತುಂಬ ಹೊತ್ತಾಗುತ್ತೆ ಅಂತ ರುಬ್ಬಿಸ್ಕೊಬರೋಣ ಅಂತ ಇಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಸ್ವಲ್ಪ ಸಿಟಿನೂ ಅಲ್ಲ ಈ ಕಡೆ ಇದು ಅಲ್ಲ ಅನ್ನಂಗಿದೆ, ಅಲ್ಲಿಗೆ ಹೋಗಿ ಎಲ್ಲ ರುಬ್ಬಿಸ್ಕೊಂಡು ಬಂದ್ವಿ. ಹಾಗೆ ಫ್ರೆಂಡು ಫೋನ್ ಮಾಡಿದ್ಲು, ಅವ್ರದ್ದು ಇವತ್ತು ಪ್ರಸಾದ ಇತ್ತು ದೇವಸ್ಥಾನದಲ್ಲಿ, ಸೊ ಹಾಗಾಗಿ ಅಲ್ಲಿಗೂ ಹೋದೆ. ಇನ್ನು ಅವಳು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ ಹೋಗಲೇಬೇಕಾಯ್ತು. ಹೋಗಿ ಬಂದು ಇನ್ನೆಲ್ಲ ಕರ್ಗಡ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ. ಅದನ್ನೆಲ್ಲ ಅರ್ದು ಬೇಯಿಸಿ ಸುಮಾರು ಒಂದು 7-8 kg ಬೇಳೆ ಹಾಕಿದ್ವಿ. ಹಾಗಾಗಿ ಸುಮಾರು ಒಂದು 10-11 ಗಂಟೆ ಆಗುತ್ತೆ ಎಲ್ಲ ಫಿನಿಶ್ ಆಗೋ ಅಷ್ಟೊತ್ತಿಗೆ, ಬೇಗ ಅಂತ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.